ನಮಸ್ತೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ತಿಂಡಿ ಮಾಡೋಣ ಅಂತ ಅಡುಗೆ ರೂಮಿಗೆ ಬಂದೆ. ನನ್ನ ಮಗನಿಗೆ ಕಾಲೇಜಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ತಿಂಡಿ ಮಾಡೋಣ ಅಂತ. ಏನಪ್ಪ ಒಂದೇ ಬಟ್ಟೆಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಅನ್ಕೋಬೇಡಿ. ಯಾಕಂದರೆ ನಾನಿವಾಗ ಸ್ನಾನ ಮಾಡಿದ್ರೆ ಮತ್ತೆ ಮಧ್ಯಾಹ್ನ ಒಂದ್ಸಲ ಸ್ನಾನ ಮಾಡಬೇಕು. ಯಾಕೆ ಅಂದರೆ ಕಲರ್ ಹಚ್ಚಬೇಕು. ಅದಕ್ಕೋಸ್ಕರ ಮತ್ತೆ ಒಂದು ಸಲ ಕಲರ್ ಹಚ್ಕೊಂಡು ತಲೆಗೆ ಸ್ನಾನ ಮಾಡೋಣ ಅಂದ್ಬಿಟ್ಟು ಟೈಮ್ ಆಗಿತ್ತು. ಅದಕ್ಕೆ ತಿಂಡಿ ಮಾಡಿಬಿಡೋಣ ಅಂತೇಳಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಮಾಡೋಣ ಅಂತ ತಿಂಡಿ ಎಲ್ಲ ಮಾಡಿ ಮತ್ತು ತಲೆಗೆ ಕಲರ್ ಹಚ್ಕೋಬೇಕು. ಮತ್ತು ಅದು ಇದು ಕೆಲಸಗಳೈತೆ. ಹಂಗಾಗಿ ಇದು ಒಂದು ಚಿಕ್ಕದು ವೀಡಿಯೋ ಅಷ್ಟೇ, ಜಾಸ್ತಿ ವೀಡಿಯೋ ಮಾಡಿಲ್ಲ ನಾನು. ಹಂಗಾಗಿ ನಾನು ಒಂದೇ ಬಟ್ಟೆಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಕಮೆಂಟ್ ಹಾಕ್ತಿರೋ ಗೊತ್ತಿಲ್ಲ ನನಗೆ. ಏನು ಮಾಡೋದು ಇವಾಗ ಮತ್ತೆ ಸ್ನಾನ ಮಾಡಿದರೆ ಮತ್ತೆ ಮಧ್ಯಾಹ್ನ ಮತ್ತೆ ಕಲರ್ ಹಚ್ಚಿ ಮತ್ತೆ ಸ್ನಾನ ಮಾಡಬೇಕಲ್ವ. ಎರಡೆರಡು ಟೈಮ್ ಎರಡೆರಡು ಕೆಲಸ ಯಾರು ಮಾಡ್ತಾರೆ ಅಂದ್ಬಿಟ್ಟು ಎರಡೆರಡು ಸಲ ಅಂತ ಹೇಳಿ ಒಂದೇ ಸಲ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ನೋಡಿ, ಈರುಳ್ಳಿ ನಾನು ಇನ್ನೇನು ಹಾಕಿಲ್ಲ ಇದಕ್ಕೆ. ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಟೊಮೊಟೊ, ಒಂದು ಟೊಮೆಟೊ ಹಣ್ಣು ಒಂದೆರಡು, ಮತ್ತು ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ ಇತ್ತು, ತುರಿದಿರೋದಿತ್ತು, ಅದನ್ನೇ ಸ್ವಲ್ಪ ಸಣ್ಣಗೆ ಹಚ್ಬಿಟ್ಟು ಇಟ್ಟಿದ್ದೀನಿ. ನಿಂಬೆಹಣ್ಣು, ಕರಿಬೇವಿನ ಸೊಪ್ಪು ಏನೂ ಇರಲಿಲ್ಲ. ಎಲ್ಲ ಕರಿಬೇವಿನ ಸೊಪ್ಪು ಇರಲ್ವಲ್ಲ, ಫ್ರಿಜ್ಜು ರೆಡಿ ಆಗಿಲ್ವಲ್ಲ, ಅದಕ್ಕೋಸ್ಕರ. ಕರಿಬೇವಿನ ಸೊಪ್ಪಿಲ್ಲ ಐತೆ ಪಕ್ಕದಲ್ಲಿ, ಅದು ಎಟ್ಕಲ್ಲ ನನಗೆ. ಅದಕ್ಕೇ ಗಿಡದಲ್ಲಿ ಐತೆ, ಅದು ಎಟ್ಕಲ್ಲ, ಅದಕ್ಕೆ ನಾನು ಹಾಕಲ್ಲ. ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೀಜ ಎಲ್ಲ ಖಾಲಿಯಾಗಿತ್ತು. ಅವನಿಗೆ ಇವಾಗ ಬೇಗ ಏನಾದರೂ ಒಂದು ಸ್ವಲ್ಪ ಮಾಡಿಕೊಟ್ಬಿಟ್ರೆ, ಅವರೇ ಟೈಮ್ ಬಂದು 7 ಗಂಟೆ 7:15. ಅದಕ್ಕೆ ಅದು ಬೇಗ ತಿಂಡಿ ಮಾಡಿ ಮುಗಿಸ್ಬಿಡೋಣ ಯಾಕೆ ಅಂದ್ಬಿಟ್ಟು. ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಮನೇನ, ಹಂಗಾಗಿ ಬೇಗ ಕೆಲಸ ಆಗುತ್ತೆ ನನಗೂ. ನೈಟ್ ಅಡುಗೆ ರೂಮ್ ಎಲ್ಲ ಕ್ಲೀನ್ ಆಗಿಬಿಟ್ರೆ ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಬೋದು. ಹಂಗಾಗಿ ಎಲ್ಲ ಮುಗಿಸೋಣ ಅಂತೇಳಿ ನನ್ನ ಮಗನೂ ಕಲರ್ ಹಚ್ಚಮ್ಮ ತಲೆಗೆ ಅಂತಾನೆ. ಹಚ್ಬೇಕಾ ಬೇಡವಾ? ಅವ್ನಿಗಿನ್ನ ವಯಸ್ಸಿನ 18 ವರ್ಷ. ಅದಕ್ಕೆ ಹಚ್ಬೇಕಾ ಬೇಡವಾ ಗೊತ್ತಿರೋರು ಕಮೆಂಟ್ ಮಾಡಿರಿ. ಯಾಕೆ ಅಂದರೆ ಕೆಲವೊಂದು ಜನ ಹೇಳ್ತಾರೆ ಕಲರ್ ಹಚ್ಬಾರ್ದು ಮಕ್ಳಿಗೆ ಈಗಲಿಂದ ಅಂತ ಅಂತಾರೆ. ಅದಕ್ಕೆ ಭಯ ನನಗೆ. ಮುಂದೆ ಏನಾದರೂ ಕಣ್ಣು ಉರಿಯೋದು ಏನಾದರೂ ಆದರೂ ಪ್ರಾಬ್ಲಮ್. ಅದಕ್ಕೋಸ್ಕರ ಅವನು ನನಗೂ ಹಚ್ಚು ಅಂತಾನೆ. ನನಗೆ ಹಚ್ಚೋಕ್ಕೆ ಭಯ. ಯಾರಾದರೂ ಗೊತ್ತಿರೋರು ಹಚ್ಬೇಕಾ ಬೇಡವಾ? ಗೊತ್ತಿರೋರು ಕಮೆಂಟ್ ಮಾಡಿರಿ. ನಂದು ಕಮೆಂಟ್ ಬಾಕ್ಸು ಆನ್ ಆಗೈತೆ, ಬಟ್ ಯಾಕೋ ಒಂದೊಂದ್ಸಲಿ ಕಮೆಂಟ್ಗಳು ಬರ್ತಾಯಿಲ್ಲ ನನಗೆ. ಅದೇನಾಗೈತೆನೋ ಗೊತ್ತಿಲ್ಲ. ನೋಡೋಣ, ಚೆಕ್ ಮಾಡಿಸ್ತೀನಿ ನನ್ನ ಮಗನ ಹತ್ರ. ಒಂದೊಂದು ಚಾನಲಲ್ಲಿ ಒಂದೊಂದು ವೀಡಿಯೋದಲ್ಲಿ ಕಮೆಂಟ್ ಬರುತ್ತೆ, ಒಂದೊಂದು ವೀಡಿಯೋದಲ್ಲಿ ಕಮೆಂಟ್ ಬರ್ತಿಲ್ಲ. ಅದೇನು ಅಂತಲೂ ಗೊತ್ತಿಲ್ಲ ನನಗೆ. ನೈಟೆಲ್ಲ ಕೂತ್ಕೊಂಡು ನೋಡಿದೆ, ನಂಗೆ ಅದು ಗೊತ್ತಾಗಲಿಲ್ಲ. ನನ್ನ ಮಗನ ಹತ್ರ ಹಂಗೂ ಆನ್ ಮಾಡಿಸಿದ್ದೀನಿ. ಅಷ್ಟು ಚಾನಲಲ್ಲಿ ಕಮೆಂಟ್ ಬರ್ತಾಯಿಲ್ಲ. ಒಂದಷ್ಟು ವೀಡಿಯೋದಲ್ಲಿ ಕಮೆಂಟ್ ಬರ್ತಾಯಿದೆ. ಚಾನಲಲ್ಲ, ವೀಡಿಯೋದಲ್ಲಿ ಕಮೆಂಟ್ ಬರ್ತಾಯಿದೆ. ಅಷ್ಟು ವೀಡಿಯೋದಲ್ಲಿ ಕಮೆಂಟ್ ಬರ್ತಿಲ್ಲ. ನನಗೂ ಅದು ಅರ್ಥ ಆಗ್ತಿಲ್ಲ. ಅದಕ್ಕೆ ಅದನ್ನು ನನ್ನ ಮಗನ ಹತ್ರ ಚೆಕ್ ಮಾಡಿಸ್ತೀನಿ. ಅವನು ಆನ್ ಮಾಡ್ತಾನೆ, ಒಂದೊಂದು ವೀಡಿಯೋನ ಆನ್ ಮಾಡ್ತಾನೆ, ಕಮೆಂಟ್ ಬರುತ್ತೆ. ಹಾಗಾಗಿ ಯಾರೋ ತಪ್ಪು ತಿಳ್ಕೊಬೇಡಿ. ನಂದು ಅವಲಕ್ಕಿ ಎಲ್ಲ ರೆಡಿ ಆಯಿತು ತಿಂಡಿಗೆ. ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ. ಯಾಕಂದರೆ ಲೇಟ್ ಆಗುತ್ತೆ ತಿನ್ನೋಕ್ಕೆ. ಅದಕ್ಕೇ ಹಾಟ್ ಬಾಕ್ಸ್ಗೆ ಹಾಕಿಟ್ರೆ ಸ್ವಲ್ಪ ಬಿಸಿ ಇರುತ್ತೆ ಅವಲಕ್ಕಿ. ಅದಕ್ಕೆ ಹಾಟ್ ಬಾಕ್ಸ್ಗೆ ಇಡೋಣ ಅಂದ್ಬಿಟ್ಟು. ಒಂದು ಸ್ವಲ್ಪ ತಳ ಹತ್ಬಿಟ್ಟೈತೆ. ಅದು ಎಲ್ಲ ಕಲಿಸ್ತಿದ್ನಲ್ವ, ಆ ಕಡೆ ಈ ಕಡೆ ಗಮನ ಕೊಡುವಾಗ ಅದು ತಳ ಹತ್ಬಿಟ್ಟೈತೆ. ಆಯಿತು, ತಿಂಡಿ ಎಲ್ಲ ಆಯಿತು. ನಾನು ಟೀ ಮಾಡ್ಕೊಂಡು ಕುಡಿದಿದ್ದೆ ಬೆಳಗ್ಗೆ. ಈಗೇನು ಟೀ ಮಾಡೋಕ್ಕೆ ಹೋಗಲ್ಲ. ನನ್ನ ವಿಡಿಯೋ ಇವತ್ತಿಂದು ಇಷ್ಟೇ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ, ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾಯಿದ್ದೀರಾ, ನಿಮಗೆಲ್ಲ ಧನ್ಯವಾದ. ಎಲ್ಲರ ಸಪೋರ್ಟು ಪ್ರೀತಿ ಹೀಗೆ ಇರಲಿ ನನಗೆ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ನನಗೆ ಕಮೆಂಟ್ ಒಳ್ಳೊಳ್ಳೆ ರೀತಿಲಿ ಕಮೆಂಟ್ ಹಾಕ್ತಿರ್ತೀರ, ನಾನು ಓದ್ತಾ ಇರ್ತೀನಿ. ಆಮೇಲೆ ಇಂಗ್ಲೀಷಲ್ಲಿ ಕಮೆಂಟ್ ಹಾಕಿದ್ರೆ ನನಗೆ ಗೊತ್ತಾಗಲ್ಲ. ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಹಾಕ್ರಿ. ಇಂಗ್ಲೀಷಲ್ಲಿ ಹಾಕಿದ್ರೆ ನನಗೆ ರಿಪ್ಲೈ ಕೊಡೋಕ್ಕೆ ಬರಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ. ನಾನು ಕನ್ನಡದಲ್ಲಾದರೆ ನಾನು ಎಂಥ ಅಕ್ಷರ ಬೇಕಾದ್ರೂ ಓದ್ತೀನಿ. ಅದು ಇಂಗ್ಲೀಷಲ್ಲಿ ನನಗೆ ಅರ್ಥ ಆಗಲ್ಲ. ದಯವಿಟ್ಟು ಕಮೆಂಟ್ ಮಾಡೋರು ಇಂಗ್ಲೀಷಲ್ಲಿ ಮಾಡಬೇಡಿ, ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ನೋಡ್ತೀರ ನನ್ನ ವೀಡಿಯೋನ
ಹೊಸಬ್ರು ಹಳಬ್ರು ಯಾರೆಲ್ಲ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮಗೂ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಎಲ್ಲ ಇರಬೇಕು ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಇನ್ನೊಂದು ಹೇಳ್ತೀನಿ, ಕಮೆಂಟ್ ಮಾಡೋರು ಕನ್ನಡದಲ್ಲಿ ಕಮೆಂಟ್ ಮಾಡಿ. ಕನ್ನಡದಲ್ಲಿ ನೀವು ಹೆಂಗೆ ಕಮೆಂಟ್ ಮಾಡಿದ್ರು ನಾನು ಓದ್ತೀನಿ. ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.